ನಮಸ್ಕಾರ. ಆಪರೇಷನ್ ಸಿಂಧೂರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ. ಮುಂದಿನ 2 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ. ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಸಾಧಾರಣವಾಗಿ ಯಾವುದೋ ಒಂದು ಐಟಮ್ ತಗೊಂಡಿದ್ದಾಗ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತೀವಿ. ಮೊನ್ನೆ ನಮ್ಮನ್ನ ಕೆಣಕ್ ಬಿಟ್ರು 22ನೇ ತಾರೀಕಿನಂದು. ನಿನ್ನೆ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ, ಬರಾಬರಿ ಕೊಟ್ಟಿದ್ದೀವಿ, ಬಡ್ಡಿ ಸಮೇತ ಕೊಟ್ಟಿದ್ದೀವಿ, ಚಕ್ರ ಬಡ್ಡಿ ಸಮೇತ ಕೊಟ್ಟಿದ್ದೀವಿ. ಇನ್ಸ್ಟಾಲ್ಮೆಂಟ್ ಒಂದೇ ಕೊಟ್ಟಿರೋದು, ಇನ್ಸ್ಟಾಲ್ಮೆಂಟ್ 2 ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ಆಗ್ರಹಿಸ್ತಾ ಇದೆ 140 ಕೋಟಿ ಭಾರತದ ಜನತೆ. ಒಂದೇ ಸರಿ ಕೊಟ್ರೆ ಅವ್ರಿಗೂ ತಗೊಳ್ಬೇಕಲ್ಲ. ಕರೆಕ್ಟ್ ನೀವು ಹೇಳಿದ್ರಿ. ಮತ್ತೆ ಎಷ್ಟೇ ಬಿರಿಯಾನಿ ತಿನ್ನೋನು ಕೂಡ ನೀವು 4 ಬಿರಿಯಾನಿ ತಂದುಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಆಗಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿದೆ, 2ನೇ ಇನ್ಸ್ಟಾಲ್ಮೆಂಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸೊ ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಕೂಡ ಸುದೀರ್ಘವಾಗಿ ಮಾತಾಡೋಣ. ನಿನ್ನೆ ಏನೆಲ್ಲ ಆಯ್ತು, ಮತ್ತೊಂದು ಮಗದೊಂದು ಮೋದಿ ಕೋ ಬೋಲೋ, ಮೋದಿನೇ ಕ್ಯಾ ಕರ್ ದಿಯಾ, ಗುಸ್ ಕೆ ಮಾರ್ ದಿಯಾ ಹೆಡ್ಲೈನ್ಸ್. ಭಾರತದಿಂದ ಆಪರೇಷನ್ ಸಿಂಧೂರ, ಪಾಕಿಸ್ತಾನದಲ್ಲಿ ರಣಹೇಡಿ ಉಗ್ರರ ಸಂಹಾರ, ಸರ್ವಪಕ್ಷಗಳ ಸಭೆ ಕರೆದ ಕೇಂದ್ರ ಸರ್ಕಾರ. ಏರ್ ಸ್ಟ್ರೈಕ್ ಬಳಿಕವೂ ಮುಂದುವರೆದ ಪಾಕ್ ಕಿರಿಕ್. ಗಡಿಯಲ್ಲಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿ. ಒಮರ್ ಅಬ್ದುಲ್ಲಾ ಜೊತೆ ಅಮಿತ್ ಶಾ ನಿರಂತರ ಸಂಪರ್ಕ. ಪಾಕಿಸ್ತಾನದಿಂದ ನಿರಂತರ ಕದನ ವಿರಾಮ ಉಲ್ಲಂಘನೆ, ಸೇನಾ ಮುಖ್ಯಸ್ಥ ದ್ವಿವೇದಿಗೆ ಕ್ಷಣ ಕ್ಷಣ ಅಪ್ಡೇಟ್. ಎಲ್ಒಸಿಯಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಳ. ಪಾಕ್ ಗಡಿಯ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರ. ಮೇ 10ರವರೆಗೂ 20 ವಿಮಾನ ನಿಲ್ದಾಣ ಬಂದ್. ಎಲ್ಒಸಿಯಲ್ಲಿ ಕೇಂದ್ರದಿಂದ ನೋಟಂ ಜಾರಿ. ಕಡಲ ಕಿನಾರೆಯಲ್ಲೂ ಸೇನೆಯಿಂದ ಹೈ ಅಲರ್ಟ್. ಕಾರವಾರ, ಮಂಗಳೂರು ಬಂದರಲ್ಲಿ ಮತ್ತಷ್ಟು ಭದ್ರತೆ. ಪ್ರತಿ ಬೋಟ್ಗಳ ಮೇಲೂ ಹದ್ದಿನ ಕಣ್ಣು. ನಮಸ್ಕಾರ. ಆಪರೇಷನ್ ಸಿಂಧೂರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ. ಮುಂದಿನ 2 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ. ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಸಾಧಾರಣವಾಗಿ ಯಾವುದೋ ಒಂದು ಐಟಮ್ ತಗೊಂಡಿದ್ದಾಗ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತೀವಿ. ಮೊನ್ನೆ ನಮ್ಮನ್ನ ಕೆಣಕ್ ಬಿಟ್ರು 22ನೇ ತಾರೀಕಿನಂದು. ನಿನ್ನೆ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ, ಬರಾಬರಿ ಕೊಟ್ಟಿದ್ದೀವಿ, ಬಡ್ಡಿ ಸಮೇತ ಕೊಟ್ಟಿದ್ದೀವಿ, ಚಕ್ರ ಬಡ್ಡಿ ಸಮೇತ ಕೊಟ್ಟಿದ್ದೀವಿ. ಇನ್ಸ್ಟಾಲ್ಮೆಂಟ್ ಒಂದೇ ಕೊಟ್ಟಿರೋದು, ಇನ್ಸ್ಟಾಲ್ಮೆಂಟ್ 2 ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ಆಗ್ರಹಿಸ್ತಾ ಇದೆ 140 ಕೋಟಿ ಭಾರತದ ಜನತೆ. ಒಂದೇ ಸರಿ ಕೊಟ್ರೆ ಅವ್ರಿಗೂ ತಗೊಳ್ಬೇಕಲ್ಲ. ಕರೆಕ್ಟ್ ನೀವು ಹೇಳಿದ್ರಿ. ಮತ್ತೆ ಎಷ್ಟೇ ಬಿರಿಯಾನಿ ತಿನ್ನೋನು ಕೂಡ ನೀವು 4 ಬಿರಿಯಾನಿ ತಂದುಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಆಗಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿದೆ, 2ನೇ ಇನ್ಸ್ಟಾಲ್ಮೆಂಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸೊ ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಕೂಡ ಸುದೀರ್ಘವಾಗಿ ಮಾತಾಡೋಣ. ನಿನ್ನೆ ಏನೆಲ್ಲ ಆಯ್ತು, ಮತ್ತೊಂದು ಮಗದೊಂದು ಮೋದಿ ಕೋ ಬೋಲೋ, ಮೋದಿನೇ ಕ್ಯಾ ಕರ್ ದಿಯಾ, ಗುಸ್ ಕೆ ಮಾರ್ ದಿಯಾ ಹೆಡ್ಲೈನ್ಸ್. ಭಾರತದಿಂದ ಆಪರೇಷನ್ ಸಿಂಧೂರ, ಪಾಕಿಸ್ತಾನದಲ್ಲಿ ರಣಹೇಡಿ ಉಗ್ರರ ಸಂಹಾರ, ಸರ್ವಪಕ್ಷಗಳ ಸಭೆ ಕರೆದ ಕೇಂದ್ರ ಸರ್ಕಾರ. ಏರ್ ಸ್ಟ್ರೈಕ್ ಬಳಿಕವೂ ಮುಂದುವರೆದ ಪಾಕ್ ಕಿರಿಕ್. ಗಡಿಯಲ್ಲಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿ. ಒಮರ್ ಅಬ್ದುಲ್ಲಾ ಜೊತೆ ಅಮಿತ್ ಶಾ ನಿರಂತರ ಸಂಪರ್ಕ. ಪಾಕಿಸ್ತಾನದಿಂದ ನಿರಂತರ ಕದನ ವಿರಾಮ ಉಲ್ಲಂಘನೆ, ಸೇನಾ ಮುಖ್ಯಸ್ಥ ದ್ವಿವೇದಿಗೆ ಕ್ಷಣ ಕ್ಷಣ ಅಪ್ಡೇಟ್. ಎಲ್ಒಸಿಯಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಳ. ಪಾಕ್ ಗಡಿಯ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರ. ಮೇ 10ರವರೆಗೂ 20 ವಿಮಾನ ನಿಲ್ದಾಣ ಬಂದ್. ಎಲ್ಒಸಿಯಲ್ಲಿ ಕೇಂದ್ರದಿಂದ ನೋಟಂ ಜಾರಿ. ಕಡಲ ಕಿನಾರೆಯಲ್ಲೂ ಸೇನೆಯಿಂದ ಹೈ ಅಲರ್ಟ್. ಕಾರವಾರ, ಮಂಗಳೂರು ಬಂದರಲ್ಲಿ ಮತ್ತಷ್ಟು ಭದ್ರತೆ. ಪ್ರತಿ ಬೋಟ್ಗಳ ಮೇಲೂ ಹದ್ದಿನ ಕಣ್ಣು.